ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ಮಾಡ್ಯೂಲ್ 4ಅಲ್ಲಿರೋ ಟ್ಯೂರಿಂಗ್ ಮಿಷಿನ್ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಓಕೆನಾ? ಫಸ್ಟ್ ಇಲ್ಲಿ ಕ್ವೆಶನ್ ಏನಿದೆ, ಡಿಸೈನ್ ಎ ಟ್ಯೂರಿಂಗ್ ಮೆಷಿನ್ ಟು ಆಕ್ಸೆಪ್ಟ್ ದ ಲ್ಯಾಂಗ್ವೇಜ್ 0 power n 1 power n ಸಚ್ ದಟ್ n ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಅಂತ ಇದೆ. ಅಂದರೆ ಅವರು ಲ್ಯಾಂಗ್ವೇಜ್ನ ಕೊಟ್ಟಿದ್ದಾರೆ, ಅದಕ್ಕೆ ಟ್ಯೂರಿಂಗ್ ಮೆಷಿನ್ನ ಬರೀಬೇಕು. ಈ ಟ್ಯೂರಿಂಗ್ ಮೆಷಿನಲ್ಲಿ ಟೋಟಲ್ಲು ಯಾವ್ಯಾವ ನೊಟೇಷನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಟ್ಯೂರಿಂಗ್ ಮೆಷಿನ್ನ ಅಂತ ಅಂದರೆ, ಫಸ್ಟ್ ಈಸ್ ಟ್ರಾನ್ಸಿಷನ್ ಟೇಬಲ್ ಮತ್ತು ಇನ್ಸ್ಟಂಟೇನಿಯಸ್ ಡಿಸ್ಕ್ರಿಪ್ಷನ್ ಆ್ಯಂಡ್ ಟ್ರಾನ್ಸಿಷನ್ ಡಯಾಗ್ರಾಮ್. ಓಕೆನಾ? ಈ 3 ನೊಟೇಷನ್ಸಲ್ಲಿ ನಾವು ಟ್ಯೂರಿಂಗ್ ಮೆಷಿನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಅವರು ಕ್ವೆಶನಲ್ಲಿ ಪ್ರಾಬಬ್ಲಿ ನಿಮಗೆ ಬರೀ ಟ್ರಾನ್ಸಿಷನ್ ಟೇಬಲ್ ಬರೆಯೋದು ಕೊಡ್ಬೋದು, ಆರ್ ಇನ್ಸ್ಟಂಟೇನಿಯಸ್ ಡಿಸ್ಕ್ರಿಪ್ಷನ್ ಬರೀರಿ ಅಂತ ಕೊಡ್ಬೋದು, ಅವ್ರು ಟ್ರಾನ್ಸಿಷನ್ ಡಯಾಗ್ರಾಮು ಟ್ರಾನ್ಸಿಷನ್ ಟೇಬಲ್ನ ಬರೀರಿ ಅಂತಲೂ ಕೊಡ್ಬೋದು. ಓಕೆನಾ? ಫಸ್ಟು ಏನಂದರೆ, ನಾವು ಈ ಲ್ಯಾಂಗ್ವೇಜು ಹೆಂಗೆ ವರ್ಕ್ ಆಗುತ್ತೆ ಟ್ಯೂರಿಂಗ್ ಮೆಷಿನಲ್ಲಿ ಅನ್ನೋದನ್ನ ರೆಪ್ರೆಸೆಂಟ್ ಮಾಡಬೇಕು. ಅದಾದಮೇಲೆ ಅದಕ್ಕೆ ಟ್ರಾನ್ಸಿಷನ್ ಟೇಬಲ್ನ ಬರ್ಕೋಬೇಕು. ಆ್ಯಂಡ್ ಆ ಟ್ರಾನ್ಸಿಷನ್ ಟೇಬಲ್ ಬರೆದ್ಮೇಲೆ ಇನ್ಸ್ಟಂಟೇನಿಯಸ್ ಡಿಸ್ಕ್ರಿಪ್ಷನು ಮತ್ತು ಟ್ರಾನ್ಸಿಷನ್ ಡಯಾಗ್ರಾಮು. ಸೊ ಈ ಕ್ವೆಶನಲ್ಲಿ ನಾನು ಕಂಪ್ಲೀಟಾಗಿ ಈ 3 ನೊಟೇಷನ್ ಹೆಂಗೆ ಬರೀಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ನಿಮಗೆ ಎಕ್ಸಾಮಲ್ಲಿ ಯಾವುದನ್ನು ಬರೆಯೋಕ್ಕೆ ಹೇಳ್ತಾರೆ ಅದನ್ನು ಬರೀರಿ. ಓಕೆನಾ? ಫಸ್ಟ್ ಇವಾಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ, ಲ್ಯಾಂಗ್ವೇಜ್ ವಿಚ್ ಅಕ್ಸೆಪ್ಟ್ಸ್ 0 power n 1 power n such that n is greater than or equals to 1 ಅಂತ ಕೊಟ್ಟಿದ್ದಾರೆ. ಸೊ ಲ್ಯಾಂಗ್ವೇಜ್ ಏನಾಗುತ್ತೆ, 1 ಆದರೆ ಏನಾಗುತ್ತೆ, 0 1 ಆಗುತ್ತೆ. ಇವಾಗ ಇಲ್ಲಿಗೆ ಏನಾದರೂ 2 ಹಾಕೊಂಡ್ರೆ n ಪ್ಲೇಸಲ್ಲಿ ಏನಾಗುತ್ತೆ, 0 0 1 1 ಆಗುತ್ತೆ. 3 ಹಾಕೊಂಡ್ರೆ ಏನಾಗುತ್ತೆ, 0 0 0 1 1 1 ಅಂತ ಆಗುತ್ತೆ. 4 ಹಾಕೊಂಡ್ರೆ 4 zeros 4 1s ಆಗುತ್ತಲ್ವಾ? ಈ ಥರ ಕಂಟಿನ್ಯೂ ಆಗುತ್ತೆ. ಇವಾಗ ಏನಂದರೆ, ನೀವು ಇದರಲ್ಲಿ ಯಾವುದಾದ್ರೂ ಒಂದು ಸ್ಟ್ರಿಂಗ್ನ ಕನ್ಸಿಡರ್ ಮಾಡಿಬಿಟ್ಟು ಟ್ಯೂರಿಂಗ್ ಮಿಷಿನ್ ಹಿಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ಬೇಕಾಗುತ್ತೆ. ಓಕೆನಾ? ನಾನಿವಾಗ ಇದರಲ್ಲಿ 000 111 ಇರೋದನ್ನ ಕನ್ಸಿಡರ್ ಮಾಡಿಬಿಟ್ಟು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ತೋರಿಸ್ಕೊಡ್ತೀನಿ. ನೀವು ಇದರಲ್ಲಿ ಯಾವ ಸ್ಟ್ರಿಂಗ್ನ ಬೇಕಾದರೂ ಕನ್ಸಿಡರ್ ಮಾಡ್ಬೋದು. ಓಕೆನಾ? ಸ್ಟಾರ್ಟ್ ಮಾಡೋಣ. ಫಸ್ಟು ಏನು ಬರಿಬೇಕು, ನಾವು ಟೇಪ್ ಬರ್ಕೋಬೇಕಲ್ವಾ? ಗೊತ್ತು ಅಲ್ವಾ ಟ್ಯೂರಿಂಗ್ ಮಿಷಿನಲ್ಲಿ ಏನೇನಿರುತ್ತೆ ಅಂತ. ಟೇಪ್ ಇರುತ್ತೆ, ಟೇಪು ಸೆಲ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಸೊ ಫಸ್ಟು ಟೇಪ್ ಬರ್ಕೊಳ್ಳೋಣ. ಲಾಸ್ಟಲ್ಲಿ ಬ್ಲ್ಯಾಂಕ್ ಇರುತ್ತೆ ಬಿ. ಇವಾಗ 3 zeros ಮತ್ತು 3 1s ಬೇಕು, ಅಂದರೆ 6 ಸೆಲ್ಸ್ ಬೇಕು. 0 0 0 1 1 1. ಓಕೆನಾ? ಇದು ಅಲ್ವಾ ಸ್ಟ್ರಿಂಗು ನಾವು ಕನ್ಸಿಡರ್ ಮಾಡಿರೋದು, ಅದನ್ನು ಟೇಪಲ್ಲಿ ಬರ್ಕೊಂಡಿದ್ದೀನಿ. ಇವಾಗ ರೀಡ್ ರೈಟ್ ಎಡ್ ಬರಿಬೇಕು. ಫಸ್ಟು ಕ್ಯೂ ನಾಟ್ ಸ್ಟೇಟಿಂದ ಬರೆಯೋಣ. ಓಕೆನಾ? ಇಲ್ಲ ಹಂಗೆ ಟ್ರಾನ್ಸಿಷನ್ ಟೇಬಲ್ ಹೆಂಗೆ ಬರ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಇನ್ಪುಟ್ ಏನೇನಿದೆ, 0 1, ಆಮೇಲೆ ಎಕ್ಸ್ ಅಂದರೆ ವಿಚ್ ವಿಲ್ ರಿಪ್ಲೇಸ್ 0 ಅಂತ. ಅದಾದಮೇಲೆ ನೆಕ್ಸ್ಟ್ ವ್ಯಾಲ್ಯೂ ವೈ, ನೆಕ್ಸ್ಟ್ ಏನು ಬರುತ್ತೆ, ಬ್ಲ್ಯಾಂಕ್. ಓಕೆನಾ? ಇವಾಗ ಇಲ್ಲಿ 2 ಆಲ್ಫಾಬೆಟ್ಸ್ ಇದೆ, 0 ಮತ್ತು 1. ಸೊ ಅದಕ್ಕೆ ನಾವು ಕರೆಸ್ಪಾಂಡಿಂಗ್ ಆಗಿ ಎಕ್ಸ್ ವೈ ಅಂತ ತೊಗೊಂಡಿದ್ದೀವಿ. ಇಫ್ ಇನ್ ಕೇಸ್ ನೆಕ್ಸ್ಟು 3 ವ್ಯಾಲ್ಯೂಸ್ ಬಂದರೆ, ಎ ಬಿ ಸಿ ಈ ಥರ 3 ವ್ಯಾಲ್ಯೂಸ್ ಬಂದರೆ ಕರೆಸ್ಪಾಂಡಿಂಗ್ ಆಗಿ ಎಕ್ಸ್ ವೈ ಝೆಡ್ ಆ ಥರ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆನಾ? ಲಾಸ್ಟಲ್ಲಿ ಬ್ಲ್ಯಾಂಕ್ ಇರುತ್ತೆ, ಗೊತ್ತು ಅಲ್ವಾ? ಇದು ಟ್ರಾನ್ಸಿಷನ್ ಟೇಬಲ್ ಬರೆಯೋದು ಹೇಳ್ಕೊಡ್ತೀನಿ ಇದರಲ್ಲಿ. ನೆಕ್ಸ್ಟ್ ಇವಾಗ ಈ ಕಡೆ ಏನಿರುತ್ತೆ, ಸ್ಟೇಟ್ಸ್ ಇರುತ್ತೆ. ಸ್ಟೇಟ್ಸು ಯಾವುದ್ಯಾವ್ದನ್ನ ಕನ್ಸಿಡರ್ ಮಾಡ್ಕೊತಾ ಹೋಗ್ತೀವಿ ಈ ಟ್ಯೂರಿಂಗ್ ಮಿಷಿನ್ಗೆ, ಅದನ್ನು ಬರ್ಕೊತಾ ಹೋಗಬೇಕು. ಫಸ್ಟ್ ಇವಾಗ ನಾವು ಕ್ಯೂ ನಾಟ್ ಸ್ಟೇಟ್ನ ಕನ್ಸಿಡರ್ ಮಾಡಿದ್ದೀವಿ. ಓಕೆನಾ? ಫಸ್ಟು ಕ್ಯೂ ನಾಟ್ ಸ್ಟೇಟ್ ಆನ್ ಇನ್ಪುಟ್ 0. ಆನ್ ಇನ್ಪುಟ್ 0 ಡಿಫೈನ್ ಆಗಿದೆಯಾ? ನೋ, ಡಿಫೈನ್ ಆಗಿಲ್ಲ. ಸೊ ನಾವು ಡಿಫೈನ್ ಮಾಡಬೇಕು. ಇವಾಗ ಕ್ಯೂ ನಾಟ್ ಅಲ್ಲಿ 0 ಇನ್ಪುಟ್ಟು ಎನ್ಕೌಂಟರ್ ಆದಾಗ ಏನು ಮಾಡಬೇಕು ನಾವು, ಇಲ್ಲಿ ನೋಡಿ, 1 0ಗೆ 1 1ನ ಎನ್ಕೌಂಟರ್ ಮಾಡಬೇಕು ಅಲ್ವಾ? ಫಸ್ಟ್ 0 ಎನ್ಕೌಂಟರ್ ಆಗ್ತಿದೆ. ಆವಾಗ ಏನು ಮಾಡಬೇಕು, ಸ್ಟೇಟ್ನ ಚೇಂಜ್ ಮಾಡಬೇಕು. ಕ್ಯೂ ನಾಟ್ ಆನ್ ಇನ್ಪುಟ್ 0 Q1 ಸ್ಟೇಟಿಗೆ ಹೋಗುತ್ತೆ. ಆನ್ ಇನ್ಪುಟ್ 0 ಅಂದರೆ 0ನ ಯಾವುದರಿಂದ ರಿಪ್ಲೇಸ್ ಮಾಡ್ತೀವಿ, ಎಕ್ಸಿಂದ ರಿಪ್ಲೇಸ್ ಮಾಡ್ತೀವಿ. ಸೊ ಎಕ್ಸ್, ಸಿನ್ಸ್ ಲೆಫ್ಟಲ್ಲಿ ಯಾವುದು ವ್ಯಾಲ್ಯೂಸ್ ಇಲ್ಲ, ರೈಟಿಗೆ ಮೂವ್ ಮಾಡಬೇಕು. ಸೊ ಆರ್. ಓಕೆನಾ? ರೈಟಿಗೆ ಮೂವ್ ಮಾಡೋದು. ಇವಾಗ ಏನಾಗುತ್ತೆ ನೋಡಿ, ಇದು 0 ಎಕ್ಸಿಂದ ರಿಪ್ಲೇಸ್ ಆಗುತ್ತೆ. 1 1 1 ಬ್ಲ್ಯಾಂಕ್. ರೈಟಿಂಗ್ ಮೂವ್ ಆಗುತ್ತೆ, ರೀಡ್ ರೈಟ್ ಎಡ್ಡು. ಮತ್ತು ಸ್ಟೇಟು ಕ್ಯೂ ನಾಟಿಂದ Q1ಗೆ ಚೇಂಜ್ ಆಗುತ್ತೆ. ಓಕೆನಾ? ಇಲ್ಲಿಗಾಯ್ತಾ? ಇವಾಗ ಏನಿದೆ, Q1 ಆನ್ 0 ಇದೆ. Q1 ಅಂದರೆ ನೆಕ್ಸ್ಟ್ ಸ್ಟೇಟ್ Q1 ಆನ್ 0.
ಇದನ್ನು ನಾವು ಡಿಫೈನ್ ಮಾಡಿದ್ದೀವ? ನೋ, ಡಿಫೈನ್ ಮಾಡಿಲ್ಲ. ಇವಾಗ ನೋಡಿ, ಒಂದು 0 ಎನ್ಕೌಂಟರ್ ಆಗಿದೆ. ನೆಕ್ಸ್ಟ್ ಏನು, 1 0ಗೆ 1 1 ಎನ್ಕೌಂಟರ್ ಆಗಬೇಕು. ಅಲ್ಲಿವರೆಗೂ ನಾವು ಈ ರೀಡ್ ರೈಟ್ ಹೆಡ್ನ ಮೂವ್ ಮಾಡ್ಕೊಂಡು ಹೋಗಬೇಕು. ಸೊ ಸ್ಟೇಟ್ Q1 ಸ್ಟೇಟಲ್ಲೇ ಇರುತ್ತೆ, 0 0 ಆಗೇ ಇರುತ್ತೆ, ಏನು ರಿಪ್ಲೇಸ್ ಮಾಡೋಂಗಿಲ್ಲ. ಬಟ್ ರೈಟಿಂಗ್ ಮೂವ್ ಮಾಡ್ತೀವಿ ಟು ಚೆಕ್ 1 ಎಲ್ಲಿ ಎನ್ಕೌಂಟರ್ ಆಗುತ್ತೆ ಅಂತ. ಓಕೆನಾ? ಇವಾಗ ರೈಟಿಂಗ್ ಮೂವ್ ಆದರೆ ಸಿ X 0 0 1 1 1 B, ಈ ರೀಡ್ ರೈಟ್ ಹೆಡ್ ಏನಾಗುತ್ತೆ, ರೈಟಿಂಗ್ ಮೂವ್ ಆಗುತ್ತೆ, ಅದೇ ಸ್ಟೇಟಲ್ಲಿ ಇರುತ್ತೆ. ಸೊ ಇಲ್ಲಿಗೆ ಬರುತ್ತೆ Q1. ಇವಾಗ Q1 ಆನ್ ಇನ್ಪುಟ್ 0 ಏನಾಗುತ್ತೆ, Q1 ಆನ್ ಇನ್ಪುಟ್ 0 ಆಲ್ರೆಡಿ ಡಿಫೈನ್ ಆಗಿದೆ ನೋಡಿ. Q1 ಸ್ಟೇಟಲ್ಲೇ ಇರುತ್ತೆ, 0 0 ಆಗೇ ಇರುತ್ತೆ, ಮತ್ತೆ ರೈಟಿಂಗ್ ಮೂವ್ ಆಗುತ್ತೆ. ಓಕೆನಾ? X 0 0 1 1 1 B, ರೈಟಿಂಗ್ ಮೂವ್ ಆಗುತ್ತೆ. ಸೊ ರೀಡ್ ರೈಟ್ ಹೆಡ್ಡು ಆನ್ ಇನ್ಪುಟ್ 1ಗೆ ಬರುತ್ತೆ. ಓಕೆನಾ? ಇವಾಗ ನೋಡಿ, Q1 ಆನ್ ಇನ್ಪುಟ್ 1, Q1 ಆನ್ ಇನ್ಪುಟ್ 1 ಡಿಫೈನ್ ಆಗಿದೆಯಾ? ನೋ, ಡಿಫೈನ್ ಆಗಿಲ್ಲ. ಇವಾಗ ನಾವು ಡಿಫೈನ್ ಮಾಡಬೇಕು ಅದನ್ನು. ಇವಾಗ 0 ಇನ್ಪುಟ್ ಆಗಿದೆ, 1 ಇನ್ಪುಟ್ ಅಂದರೆ ಬೇರೆ ಇನ್ಪುಟ್, ಹೊಸದಾಗಿ ಇನ್ಪುಟ್ ಬರಬೇಕಾದ್ರೆ ನಾವು ಏನು ಮಾಡಬೇಕು, ಸ್ಟೇಟ್ನ ಚೇಂಜ್ ಮಾಡಬೇಕು ಅಲ್ವಾ? Q1ಇಂದ Q2ಗೆ ಸ್ಟೇಟ್ನ ಚೇಂಜ್ ಮಾಡೋಣ. ಓಕೆನಾ? ಇವಾಗ ಒಂದು 0ಗೆ 1 1ನ ನಾವು ಏನು ಮಾಡಬೇಕು, ಎನ್ಕೌಂಟರ್ ಮಾಡಬೇಕು. ಸೊ 1ನ ನಾವು y-ಇಂದ ರಿಪ್ಲೇಸ್ ಮಾಡ್ತೀವಿ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು, 1 1 ಎನ್ಕೌಂಟರ್ ಆಯಿತು, ಮತ್ತೆ ಇವಾಗ 0 ಇದೆಯಾ ಅಂತ ಚೆಕ್ ಮಾಡಬೇಕಾಗತ್ತೆ ಟೇಪಲ್ಲಿ. ಸೊ ಲೆಫ್ಟಿಗೆ ಮೂವ್ ಮಾಡ್ತೀವಿ. ಓಕೆನಾ? ಸೊ L. ಗೊತ್ತಾಯ್ತಾ? ಇವಾಗ ಇದನ್ನು ರೆಪ್ರೆಸೆಂಟ್ ಮಾಡಿ ತೋರಿಸ್ತೀನಿ ನೋಡಿ. X 0 0 1 ಈಸ್ ರಿಪ್ಲೇಸ್ಡ್ ಬೈ y 1 B. ಇದೇನಾಗುತ್ತೆ, ಲೆಫ್ಟಿಗೆ ಮೂವ್ ಆಗುತ್ತೆ ರೀಡ್ ರೈಟ್ ಹೆಡ್ಡು. ಆ್ಯಂಡ್ Q1 ಸ್ಟೇಟು ಯಾವ ಸ್ಟೇಟಿಗೆ ಚೇಂಜ್ ಆಗುತ್ತೆ, Q2 ಸ್ಟೇಟಿಗೆ ಚೇಂಜ್ ಆಗುತ್ತೆ. ಓಕೆನಾ? ಹೆಂಗೆ ಬರ್ಕೊಂಡ್ವಿ ಅಂತ ಗೊತ್ತಾಯಿತು ಅಲ್ವಾ? ನೆಕ್ಸ್ಟ್ ನೋಡಿ, ಯಾವ ಸ್ಟೇಟ್ ಎನ್ಕೌಂಟರ್ ಆಗುತ್ತೆ, Q2 ಸ್ಟೇಟ್ ಎನ್ಕೌಂಟರ್ ಆಗುತ್ತೆ. ನೆಕ್ಸ್ಟ್ ನೋಡಿ, Q2 ಆನ್ ಇನ್ಪುಟ್ 0 ಡಿಫೈನ್ ಆಗಿದೆಯಾ? ನೋ, ಡಿಫೈನ್ ಆಗಿಲ್ಲ. ಸೊ ಡಿಫೈನ್ ಮಾಡಬೇಕು. Q2 ಆನ್ 0 ಏನು ಎನ್ಕೌಂಟರ್ ಆದರೆ ಏನು ವ್ಯಾಲ್ಯೂಸ್ನ ನಾವು ತಗೋಬೇಕು, ಏನು ಆಪರೇಷನ್ನ ನಾವು ಫಾಲೋ ಮಾಡಬೇಕು ಅಂತ. ಓಕೆನಾ? ಇವಾಗ 0 ಇಲ್ಲಿ ಎನ್ಕೌಂಟರ್ ಆಗ್ತಿದೆ. ನಾವು 0ಗೆ ಅಂದರೆ ಟೇಪಲ್ಲಿ ಫುಲ್ಲು ಲಾಸ್ಟ್ ಎಂಡಿಗೆ ಬಂದಿದ್ದೀವ? ನೋ, ಬಂದಿಲ್ಲ. ಸೊ ಇನ್ನು ಹಿಂದೆ 0s ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ ಅವಾಗ ಏನು ಮಾಡಬೇಕು, ನಾವು Q2 ಸ್ಟೇಟಲ್ಲೇ ಆನ್ ಇನ್ಪುಟ್ 0 ಏನು ರಿಪ್ಲೇಸ್ ಮಾಡೋಂಗಿಲ್ಲ, 0ನೇ ಇರಬೇಕು, ಬಟ್ ಲೆಫ್ಟಿಗೆ ಮೂವ್ ಮಾಡಬೇಕು. ಓಕೆನಾ? ಇವಾಗ ಏನಾಗುತ್ತೆ, ಈ ರೀಡ್ ರೈಟ್ ಹೆಡ್ಡು ಲೆಫ್ಟಿಗೆ ಮೂವ್ ಆಗುತ್ತೆ. ಇವಾಗ X 0 0 Y 1 1 B. ಈ Q2 ಏನಾಗುತ್ತೆ, ಲೆಫ್ಟಿಗೆ ಮೂವ್ ಆಗಿ ಈ 0 ಹತ್ರ ರೀಡ್ ರೈಟ್ ಹೆಡ್ ಬರುತ್ತೆ. ಓಕೆನಾ? ಇದು ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಇವಾಗ ನೋಡಿ, Q2 ಆನ್ ಇನ್ಪುಟ್ 0 ಏನಾಗುತ್ತೆ, Q2 ಸ್ಟೇಟಲ್ಲೇ ಇರುತ್ತೆ, 0ಇಂದ 0ನೇ ಇರುತ್ತೆ, ಲೆಫ್ಟಿಗೆ ಮೂವ್ ಆಗುತ್ತೆ, ಮತ್ತೆ ಲೆಫ್ಟಿಗೆ ಮೂವ್ ಮಾಡಬೇಕು. X 0 0 Y 1 1 B. ಓಕೆನಾ? ಇವಾಗ ಲೆಫ್ಟಿಗೆ ಮೂವ್ ಮಾಡಿದ್ರೆ Q2 ಆನ್ ಇನ್ಪುಟ್ Xಗೆ ಎನ್ಕೌಂಟರ್ ಆಗುತ್ತೆ. ನೋಡಿ, Q2 ಆನ್ ಇನ್ಪುಟ್ X ನಾವು ಏನಾದರೂ ಡಿಫೈನ್ ಆಗಿದೆಯಾ? ನೋ, ಡಿಫೈನ್ ಆಗಿಲ್ಲ. ಸೊ ಇವಾಗ ಡಿಫೈನ್ ಮಾಡಬೇಕು. Q2 ಆನ್ ಇನ್ಪುಟ್ X ಆದಾಗ ಏನು ಮಾಡಬೇಕು, ಸ್ಟೇಟ್ನ ಚೇಂಜ್ ಮಾಡಬೇಕು. ಯಾವ ಸ್ಟೇಟಿಗೆ ಚೇಂಜ್ ಮಾಡಬೇಕು ನೋಡಿ. ಇವಾಗ ನೆಕ್ಸ್ಟು ನಾವು 0ನ ಎನ್ಕೌಂಟರ್ ಮಾಡಬೇಕು ಅಂದರೆ ಯಾವ ಸ್ಟೇಟಿಗೆ ಹೋಗಬೇಕು, Q0 ಸ್ಟೇಟಿಗೆ ಹೋಗಬೇಕು ಅಲ್ವಾ? ಸೊ Q2 ಸ್ಟೇಟ್ನ Q0 ಸ್ಟೇಟಿಗೆ ಚೇಂಜ್ ಮಾಡ್ತೀವಿ. ಆ್ಯಂಡ್ ಆನ್ ಇನ್ಪುಟ್ X ಹಂಗೆ ಇರುತ್ತೆ. Xನ ನಾವು ಮತ್ತೆ ಏನು ರಿಪ್ಲೇಸ್ ಮಾಡೋ ಹಂಗಿಲ್ಲ. ಆ್ಯಂಡ್ ಇವಾಗ ರೈಟಿಗೆ ಮೂವ್ ಮಾಡಬೇಕಾ, ಲೆಫ್ಟಿಗೆ ಮೂವ್ ಮಾಡಬೇಕಾ? ನೋಡಿ, ಟೇಪ್ ಎಂಡಲ್ಲಿದೆ, ಇವಾಗ ರೈಟಿಗೆ ಮೂವ್ ಮಾಡಬೇಕು. ರೈಟ್. ಓಕೆನಾ? ಬರ್ಕೊಳ್ಳೋದು ಗೊತ್ತಾಯಿತು ಅಲ್ವಾ? ನೆಕ್ಸ್ಟ್ ಇವಾಗ ಸ್ಟೇಟ್ ಚೇಂಜ್ ಆಗುತ್ತೆ. ಬರ್ಕೊಳ್ಳೋಣ ಇದನ್ನು, ಟೇಪ್ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ. X 0 0 Y 1 1 B. ಓಕೆನಾ? ಏನಾಗುತ್ತೆ, ಸ್ಟೇಟ್ Q2 ಇಂದ Q0ಗೆ ಚೇಂಜ್ ಆಗುತ್ತೆ, ಮತ್ತು ರೈಟಿಗೆ ಮೂವ್ ಆಗುತ್ತೆ. ಸೊ ರೈಟಿಗೆ ಮೂವ್ ಮಾಡಿದ್ದೀನಿ, ಚೇಂಜ್ ಮಾಡಿದ್ದೀನಿ Q0 ಸ್ಟೇಟಿಗೆ. ಓಕೆನಾ? ಇವಾಗ Q0 ಸ್ಟೇಟ್ ಆನ್ ಇನ್ಪುಟ್ 0 ನೋಡಿ,
ಕ್ಯೂ ನಾಟ್ ಸ್ಟೇಟ್ ಆನ್ ಇನ್ಪುಟ್ 0 ಆಲ್ರೆಡಿ ಡಿಫೈನ್ ಆಗಿದೆ. ಸೊ ಈ ಆಪರೇಷನ್ನ ನಾವು ಮಾಡೋಣ. ಓಕೆನಾ, ಏನು ಮಾಡಬೇಕು, ಕ್ಯೂ ನಾಟ್ ಆನ್ ಇನ್ಪುಟ್ 0 ಆದಾಗ ಸ್ಟೇಟ್ನ Q1ಗೆ ಚೇಂಜ್ ಮಾಡಬೇಕು ಮತ್ತು 0ನ ಎಕ್ಸಿಂದ ರೀಪ್ಲೇಸ್ ಮಾಡಬೇಕು. ಸೊ 0ನ ಎಕ್ಸಿಂದ ರೀಪ್ಲೇಸ್ ಮಾಡೋಣ. ಕ್ಯೂ ನಾಟ್ ಸ್ಟೇಟಿಂದ Q1 ಸ್ಟೇಟಿಗೆ ಚೇಂಜ್ ಮಾಡಬೇಕು ಬೈ ಮೂವಿಂಗ್ ರೈಟ್ ಸೈಡ್. ಓಕೆನಾ, ಇವಾಗ ಏನಾಗುತ್ತೆ, ಬೈ ಮೂವಿಂಗ್ ರೈಟ್ ಸೈಡ್ ಇಲ್ಲಿಗೆ ಬರುತ್ತೆ, ಸ್ಟೇಟು Q1 ಸ್ಟೇಟಿಗೆ ಬರುತ್ತೆ. ಓಕೆನಾ, ನೆಕ್ಸ್ಟ್ Q1 ಸ್ಟೇಟ್ ಆನ್ ಇನ್ಪುಟ್ 0 ಏನಾಗುತ್ತೆ ನೋಡಿ. Q1 ಸ್ಟೇಟ್ ಆನ್ ಇನ್ಪುಟ್ 0 Q1 ಸ್ಟೇಟಲ್ಲೇ ಇರುತ್ತೆ, 0 ಇಂದನೇ ಇರುತ್ತೆ. ರೈಟಿಗೆ ಮೂವ್ ಮಾಡಬೇಕಷ್ಟೇ, ರೈಟಿಗೆ ಮೂವ್ ಮಾಡಬೇಕು. ನಾವು ಆಲ್ರೆಡಿ ಡಿಫೈನ್ ಆಗಿದ್ರೆ ಅದೇ ಆಪರೇಷನ್ನ ಫಾಲೋ ಮಾಡಬೇಕು. ಇಫ್ ಡಿಫೈನ್ ಆಗಿಲ್ಲ ಅಂದರೆ ಹೊಸದಾಗಿ ಆಪರೇಷನ್ನ ಬರಿಬೇಕು. ಓಕೆನಾ, ರೈಟಿಗೆ ಮೂವ್ ಮಾಡೋಣ. ಎಕ್ಸ್ 0 y 1 b. ಇವಾಗ Q1 ಸ್ಟೇಟಲ್ಲೇ ಇರುತ್ತೆ, ರೈಟಿಗೆ ಮೂವ್ ಆಗುತ್ತೆ. ಸೊ ಇಲ್ಲಿಗೆ ಬರುತ್ತೆ 0 ಇಂದ yಗೆ. ಓಕೆನಾ, Q1 ಆನ್ ಇನ್ಪುಟ್ y, Q1 ಆನ್ ಇನ್ಪುಟ್ y ಡಿಫೈನ್ ಆಗಿದೆಯಾ? ನೋ, ಡಿಫೈನ್ ಆಗಿಲ್ಲ. ಇವಾಗ ಏನು ಮಾಡಬೇಕು, 1 0 ಅಂದರೆ ಇದಕ್ಕೆ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಸೆಕೆಂಡ್ 0 ಎನ್ಕೌಂಟರ್ ಆಗಿ ಅದನ್ನು ಎಕ್ಸಿಂದ ರೀಪ್ಲೇಸ್ ಮಾಡಿದ್ವಿ. ನೆಕ್ಸ್ಟ್ ಏನಾಗಬೇಕು, ನಮಗೆ ಅನದರ್ 1 ಎನ್ಕೌಂಟರ್ ಆಗಬೇಕು. ಆವಾಗ ನಾವು ಇವಾಗ 1 ಬೇಕು ಅಂದರೆ ಏನು ಮಾಡಬೇಕು, ರೈಟ್ ಸೈಡಿಗೆ ಮೂವ್ ಮಾಡಬೇಕು. ಬಟ್ ವೈನ ಯಾವುದರಿಂದನೂ ರೀಪ್ಲೇಸ್ ಮಾಡಬಾರ್ದು. ಓಕೆನಾ, ಸ್ಟೇಟು ಕೂಡ ಚೇಂಜ್ ಮಾಡಬಾರ್ದು. ಅವಾಗ ಏನಾಗುತ್ತೆ, Q1 ಆನ್ y, Q1 ಸ್ಟೇಟಲ್ಲೇ ಇರುತ್ತೆ, y ಆಗೇ ಇರುತ್ತೆ, ಮೂವ್ ರೈಟ್ ಸೈಡಿಗೆ ಮೂವ್ ಮಾಡಬೇಕು. ಆವಾಗ ನೋಡಿ, x 0 y 1 ಬ್ಲ್ಯಾಂಕ್ ಅಲ್ವಾ. y ಎನ್ಕೌಂಟರ್ ಆದಾಗ ಏನು ಮಾಡಬೇಕು, ಸ್ಟೇಟ್ Q1ನಲ್ಲೇ ಇರುತ್ತೆ, ರೈಟಿಗೆ ಮೂವ್ ಮಾಡಬೇಕು. ಓಕೆನಾ, ಎಷ್ಟು ಗೊತ್ತಾಯಿತು ಅಲ್ವಾ. ನೆಕ್ಸ್ಟ್ ಇವಾಗ Q1 ಆನ್ ಇನ್ಪುಟ್ 1, Q1 ಆನ್ ಇನ್ಪುಟ್ 1 ಏನು ಮಾಡಬೇಕು, Q1 ಆನ್ ಇನ್ಪುಟ್ 1 ಎನ್ಕೌಂಟರ್ ಆದಾಗ ಆಲ್ರೆಡಿ ಡಿಫೈನ್ ಮಾಡಿದ್ದೀವಿ. Q2 ಸ್ಟೇಟಿಗೆ ಚೇಂಜ್ ಮಾಡಬೇಕು ಮತ್ತು 1ನ y ಇಂದ ರಿಪ್ಲೇಸ್ ಮಾಡಿಬಿಟ್ಟು ಲೆಫ್ಟಿಗೆ ಮೂವ್ ಮಾಡಬೇಕು ಅಲ್ವಾ. x 0 y 1 ಬ್ಲ್ಯಾಂಕ್. ಸೊ ಏನು ಮಾಡಬೇಕು, ಚೇಂಜ್ ಮಾಡೋಣ ಇದನ್ನು. Q1 ಸ್ಟೇಟ್ ಆನ್ ಇನ್ಪುಟ್ 1, Q2 ಸ್ಟೇಟಿಗೆ ಚೇಂಜ್ ಆಗುತ್ತೆ ಬೈ ರೀಪ್ಲೇಸಿಂಗ್ 1 ವಿತ್ y. ಸೊ ಇದು y ಆಗುತ್ತೆ, ರೀಪ್ಲೇಸ್ ಆಗುತ್ತೆ ಆ್ಯಂಡ್ ಲೆಫ್ಟಿಗೆ ಮೂವ್ ಆಗುತ್ತೆ. ಸೊ ಎಡ್ಡರು ಲೆಫ್ಟಿಗೆ ಮೂವ್ ಆಗಿ ಸ್ಟೇಟ್ Q2ಗೆ ಹೋಗುತ್ತೆ. ಓಕೆನಾ, ಇವಾಗ Q2 ಆನ್ ಇನ್ಪುಟ್ y ಡಿಫೈನ್ ಆಗಿದೆಯಾ? ನೋ, ಡಿಫೈನ್ ಆಗಿಲ್ಲ ಅಲ್ವಾ. ಇವಾಗ ಡಿಫೈನ್ ಮಾಡಬೇಕು ನಾವು. ನೋಡಿ, ಒಂದು 0ಗೆ ಒಂದು ಎಕ್ಸ್ನ ನಾವು ರೀಪ್ಲೇಸ್ ಮಾಡಿದ್ಮೇಲೆ ಆ ಎಕ್ಸಿಗೆ ಒಂದು ವೈನ ಎನ್ಕೌಂಟರ್ ಮಾಡಿದ್ದು ಕಂಪ್ಲೀಟ್ ಆಯಿತು. ಇವಾಗ ಮತ್ತೆ ಝೀರೋಸ್ ಇದೆಯಾ ಟೇಪಲ್ಲಿ ಅಂತ ಚೆಕ್ ಮಾಡಬೇಕಲ್ವಾ. ಸೊ x 0 y 1 b ಝೀರೋಸ್ ಇದೆಯಾ ಅಂತ ಹೆಂಗೆ ಚೆಕ್ ಮಾಡೋದು? Q2 ಆನ್ ಇನ್ಪುಟ್ y ಏನು ಬರ್ಕೋಬೇಕು ಆಪರೇಷನ್ ಅಂದರೆ, ಸೇಮ್ ಸ್ಟೇಟಲ್ಲಿರುತ್ತೆ, Q2 ಸ್ಟೇಟಲ್ಲೇ ಇರುತ್ತೆ, y ಯಾವುದರಿಂದನೂ ರೀಪ್ಲೇಸ್ ಆಗಲ್ಲ. ಸೊ y ಅಂತಲೇ ಇರುತ್ತೆ, ಲೆಫ್ಟಿಗೆ ರೀಡ್ ರೈಟ್ ಎಡ್ಡು ಮೂವ್ ಆಗುತ್ತೆ. ಸೊ ಲೆಫ್ಟಲ್ಲಿ ಅಂದರೆ ಟೇಪಲ್ಲಿ ಇನ್ನು ಝೀರೋಸ್ ಅಂದರೆ ಇದೆಯಾ ಅಂತ ಚೆಕ್ ಮಾಡಬೇಕು. ಓಕೆನಾ, ಇವಾಗ ಇಲ್ಲಿಗೆ ಮೂವ್ ಆಗುತ್ತೆ Q2. ಓಕೆನಾ, Q2 ಆನ್ ಇನ್ಪುಟ್ 0 ಡಿಫೈನ್ ಆಗಿದೆಯಾ? Q2 ಸ್ಟೇಟಲ್ಲೇ ಇರುತ್ತೆ, 0 ಆಗೇ ಇರುತ್ತೆ, ಲೆಫ್ಟಿಗೆ ಮೂವ್ ಆಗುತ್ತೆ. ಮತ್ತೆ ಏನು, ಈ ರೀಡ್ ರೈಟ್ ಎಡ್ಡು ಏನಿದೆ ಅದನ್ನು ಲೆಫ್ಟಿಗೆ ಮೂವ್ ಮಾಡಬೇಕು ಸೇಮ್ ಸ್ಟೇಟಲ್ಲಿ. 0 y 1 b ಲೆಫ್ಟಿಗೆ ಮೂವ್ ಆದಾಗ Q2 ಆನ್ ಇನ್ಪುಟ್ x ಬರುತ್ತೆ. Q2 ಆನ್ ಇನ್ಪುಟ್ x ಏನಾಗುತ್ತೆ, ಸ್ಟೇಟು Q0ಗೆ ಚೇಂಜ್ ಆಗುತ್ತೆ, ಎಕ್ಸಲ್ಲೇ ಇರುತ್ತೆ, ಅಂದರೆ ಏನೂ ರಿಪ್ಲೇಸ್ ಮಾಡಲ್ಲ, ಬಟ್ ರೈಟಿಗೆ ಮೂವ್ ಆಗುತ್ತೆ. ಸೊ ಮಾಡೋಣ ಅದನ್ನು. x 0 y 1 b. ಇಲ್ಲಿ ಏನಕ್ಕೆ 0 ಅಂದರೆ ಎಕ್ಸ್ ಇದ್ರೂ ಲೆಫ್ಟಿಗೆ ಮೂವ್ ಆಯಿತು ಅಂತ ನಿಮಗೆ ಡೌಟ್ ಬಂದರೆ, ಬಿಕಾಸ್ ನಾವು ಟೇಪಲ್ಲಿ ಝೀರೋಸ್ ಇನ್ಯಾವುದು ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಹಿಂದಕ್ಕೆ ಹೋಗೋದು. ಓಕೆನಾ, ಇವಾಗ ಏನು ಮಾಡಬೇಕು, Q2 ಆನ್ ಇನ್ಪುಟ್ x, Q0 ಸ್ಟೇಟಿಗೆ ಚೇಂಜ್ ಆಗುತ್ತೆ ಬೈ ಮೂವಿಂಗ್ ರೈಟ್ ಸೈಡ್, ಏನೂ ರಿಪ್ಲೇಸ್ ಆಗಲ್ಲ.
ಕ್ಯೂ ನಾಟ್ ಸ್ಟೇಟ್. ಇವಾಗ ಕ್ಯೂ ನಾಟ್ ಆನ್ ಇನ್ಪುಟ್ 0 ಚೆಕ್ ಮಾಡೋಣ. ಕ್ಯೂ ನಾಟ್ ಆನ್ ಇನ್ಪುಟ್ 0 ಏನಾಗುತ್ತೆ, ಸ್ಟೇಟ್ Q1 ಚೇಂಜ್ ಆಗುತ್ತೆ ಬೈ ರೀಪ್ಲೇಸಿಂಗ್ 0 ವಿತ್ ಎಕ್ಸ್ ಆ್ಯಂಡ್ ಮೂವಿಂಗ್ ರೈಟ್ ಸೈಡ್. ಓಕೆನಾ, ಎಕ್ಸ್ 0ನ ಯಾವುದರಿಂದ ರಿಪ್ಲೇಸ್ ಮಾಡಬೇಕು, ಎಕ್ಸಿಂದ ರಿಪ್ಲೇಸ್ ಮಾಡಬೇಕು. ಆ್ಯಂಡ್ ಸ್ಟೇಟ್ನ Q1 ಸ್ಟೇಟಿಗೆ ಚೇಂಜ್ ಮಾಡಬೇಕು, ರೈಟಿಂಗ್ ಮೂವ್ ಮಾಡಬೇಕು. ಓಕೆನಾ, y 1 b. ಇವಾಗ Q1 ಆನ್ ಇನ್ಪುಟ್ y ಏನಾಗುತ್ತೆ, Q1 ಆನ್ ಇನ್ಪುಟ್ y ಏನಾಗುತ್ತೆ, Q1 ಸ್ಟೇಟಲ್ಲೇ ಇರುತ್ತೆ, ವೈಯಲ್ಲೇ ಇರುತ್ತೆ, ಮತ್ತು ರೈಟಿಗೆ ರೀಡ್ ರೈಟ್ ಹೆಡ್ನ ಮೂವ್ ಮಾಡಬೇಕು. ಓಕೆನಾ, ಎಕ್ಸ್ y 1 b. ಇವಾಗ ರೀಡ್ ರೈಟ್ ಹೆಡ್ನ ರೈಟಿಗೆ ಮೂವ್ ಆಗಿದ್ರೆ ಯಾವ ವೈಗೆ ಬರುತ್ತೆ, ಈ ವೈಗೆ ರೀಡ್ ರೈಟ್ ಹೆಡ್ ಬರುತ್ತೆ. ನೆಕ್ಸ್ಟ್ ಅಗೇನ್ Q1 ಆನ್ ಇನ್ಪುಟ್ y ಮಾಡಿದ್ರೆ ಏನಾಗುತ್ತೆ, ರೈಟಿಂಗ್ ಮೂವ್ ಮಾಡುತ್ತಲ್ವಾ. ರೈಟಿಂಗ್ ಮೂವ್ ಆಗುತ್ತೆ. ಸೊ Q1 ಆನ್ ಇನ್ಪುಟ್ 1ಗೆ ಎನ್ಕೌಂಟರ್ ಆಗುತ್ತೆ. ಇವಾಗ ನೋಡಿ, Q1 ಆನ್ ಇನ್ಪುಟ್ 1 ಏನಾಗುತ್ತೆ, ಸ್ಟೇಟ್ Q2 ಚೇಂಜ್ ಆಗುತ್ತೆ ಬೈ ರೀಪ್ಲೇಸಿಂಗ್ 1 ವಿತ್ y, ಲೆಫ್ಟಿಂಗ್ ಮೂವ್ ಆಗುತ್ತೆ ಮತ್ತೆ. ಓಕೆನಾ, ಎಕ್ಸ್ y 1 ಯಾವುದರಿಂದ ರಿಪ್ಲೇಸ್ ಆಗುತ್ತೆ, ವೈಯಿಂದ ರಿಪ್ಲೇಸ್ ಆಗುತ್ತೆ ಆ್ಯಂಡ್ ಲೆಫ್ಟಿಂಗ್ ಮೂವ್ ಆಗುತ್ತೆ. ಆ್ಯಂಡ್ Q1 ಈಸ್ ಚೇಂಜ್ ಟು Q2 ಸ್ಟೇಟ್. ಓಕೆನಾ, Q2 ಸ್ಟೇಟ್. ಓಕೆನಾ, ಇವಾಗ ಇಷ್ಟು ಬರ್ಕೊಳ್ಳೋದಾಯ್ತಲ್ಲ. ನೆಕ್ಸ್ಟ್ ಇವಾಗ Q2 ಆನ್ ಇನ್ಪುಟ್ y ಏನಾಗುತ್ತೆ, ಲೆಫ್ಟ್ ಸೈಡ್ ಮೂವ್ ಆಗುತ್ತೆ. ಸೊ ರೀಡ್ ರೈಟ್ ಹೆಡ್ಡು ಮೂವ್ ಆಗುತ್ತೆ ಲೆಫ್ಟಿಗೆ. ಎಕ್ಸ್ y b. ರೀಡ್ ರೈಟ್ ಹೆಡ್ಡು ನೋಡಿ, ಸೆಕೆಂಡ್ ವೈಯಿಂದ ಥರ್ಡ್ ವೈಗೆ ಮೂವ್ ಆಗುತ್ತೆ Q2 ಸ್ಟೇಟಲ್ಲಿ. ಅಗೇನ್ Q2 ಆನ್ ಇನ್ಪುಟ್ y ಏನಾಗುತ್ತೆ, Q2 ಸ್ಟೇಟಲ್ಲೇ ವೈಯೇ ಇರುತ್ತೆ, ಲೆಫ್ಟಿಗೆ ಮೂವ್ ಆಗುತ್ತೆ ಅಗೇನ್. ಅಗೇನ್ ಲೆಫ್ಟಿಗೆ ಮೂವ್ ಆದಾಗ ಎಕ್ಸಿಗೆ ಎನ್ಕೌಂಟರ್ ಆಗುತ್ತೆ Q2 ಆನ್ ಇನ್ಪುಟ್ ಎಕ್ಸ್ ಏನು ಮಾಡಬೇಕು, ನಾವು ಸ್ಟೇಟ್ನ ಚೇಂಜ್ ಮಾಡಬೇಕು Q0 ಸ್ಟೇಟ್ಗೆ ಆ್ಯಂಡ್ ರೈಟಿಂಗ್ ಮೂವ್ ಮಾಡಬೇಕಲ್ವಾ. ಸೊ ನೋಡಿ, ಎಕ್ಸ್ y b. ಸೊ ಚೇಂಜ್ ಆಗುತ್ತೆ Q2 ಇಂದ Q0 ಸ್ಟೇಟಿಗೆ ಆ್ಯಂಡ್ ರೈಟಿಂಗ್ ಮೂವ್ ಆಗುತ್ತೆ ಅಲ್ವಾ, ರೀಪ್ಲೇಸಿಂಗ್ ಎಕ್ಸ್ ಅಲ್ಲೇ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಎಕ್ಸಿಂದ ರೈಟಿಂಗ್ ಮೂವ್ ಆಗಿ ಸ್ಟೇಟ್ Q0ಗೆ ಚೇಂಜ್ ಆಗುತ್ತೆ. ಓಕೆನಾ, ಇವಾಗ Q0 ಆನ್ ಇನ್ಪುಟ್ y ಡಿಫೈನ್ ಆಗಿದೆಯಾ ನೋಡಿ, Q0 ಆನ್ ಇನ್ಪುಟ್ y ಡಿಫೈನ್ ಆಗಿಲ್ಲ. ಸಿನ್ಸ್ Q0 yಗೆ ನಾವು ಇನ್ಪುಟ್ಗೆ ಎನ್ಕೌಂಟರ್ ಆಗ್ತಾ ಇರೋದ್ರಿಂದ ಸ್ಟೇಟ್ ಏನಾಗುತ್ತೆ, Q0 ಇಂದ Q3 ಚೇಂಜ್ ಆಗುತ್ತೆ, ಕಾಮ y ಇನ್ಪುಟ್ y ಆಗೇ ಇರುತ್ತೆ. ಸೊ ನೋ ನೀಡ್ ಟು ರೀಪ್ಲೇಸ್. ಅದಾದಮೇಲೆ ಇವಾಗ ಲೆಫ್ಟಲ್ಲಿ ಯಾವುದೇ 0 ಇಲ್ಲ, ಆಲ್ರೆಡಿ ಚೆಕ್ ಮಾಡಿದ್ದೀವಿ ನಾವು, ಎಕ್ಸ್ ಎನ್ಕೌಂಟರ್ ಆಗಿದೆ. ಸೊ ಇವಾಗ ಏನು ಮಾಡಬೇಕು, ನಾವು ರೈಟಿಗೆ ಹೋಗಬೇಕು, ಮೂವ್ ರೈಟ್ ಸೈಡ್. ಓಕೆನಾ, ಎಕ್ಸ್ y b. ಇವಾಗ ಏನಾಗುತ್ತೆ, ಸ್ಟೇಟ್ Q3 ಚೇಂಜ್ ಆಗಿ ರೈಟಿಂಗ್ ಮೂವ್ ಆಗಿದೆ. ಸೊ ಸ್ಟೇಟ್ Q3 ಹೊಸದಾಗಿ Q3 ಎನ್ಕೌಂಟರ್ ಆಗ್ತಿದೆ. ನೆಕ್ಸ್ಟು Q3 ಆನ್ ಇನ್ಪುಟ್ y ಏನು ಬರಿಬೇಕು ನೋಡೋಣ. Q3 ಆನ್ ಇನ್ಪುಟ್ y ಏನಾಗುತ್ತೆ, Q3 ಸ್ಟೇಟಲ್ಲೇ ಇರುತ್ತೆ, y ಆಗೇ ಇರುತ್ತೆ, ಬಟ್ ರೈಟಿಂಗ್ ಮೂವ್ ಆಗುತ್ತೆ. ಓಕೆನಾ, ಎಕ್ಸ್ y b. ರೈಟಿಂಗ್ ಮೂವ್ ಆದರೆ ಲಾಸ್ಟ್ y ಹತ್ರ ಬರುತ್ತೆ Q3. ನೆಕ್ಸ್ಟ್ Q3 ಆನ್ ಇನ್ಪುಟ್ y ಏನಾಗುತ್ತೆ ನೋಡಿ, ಆಲ್ರೆಡಿ ಡಿಫೈನ್ ಮಾಡಿದ್ದೀವಿ, ರೈಟಿಂಗ್ ಮೂವ್ ಆಗುತ್ತೆ ಅಗೇನ್. ಎಕ್ಸ್ y ರೈಟಿಂಗ್ ಮೂವ್ ಆದಾಗ Q3 ಬ್ಲ್ಯಾಂಕಿಗೆ ಅಂದರೆ ಬ್ಲ್ಯಾಂಕ್ ಇನ್ಪುಟ್ಟಿಗೆ ಎನ್ಕೌಂಟರ್ ಆಗ್ತಿದೆ. ಓಕೆನಾ, ಇವಾಗ Q3 ಆನ್ ಇನ್ಪುಟ್ b ಡಿಫೈನ್ ಆಗಿದೆಯಾ,
ನೋಡಿ ಡಿಫೈನ್ ಆಗಿಲ್ಲ. ಸಿನ್ಸ್ ಬಿ ಈಸ್ ನೀವ್ ಇನ್ಪುಟ್ Q4 ಸ್ಟೇಟಿಗೆ ಚೇಂಜ್ ಆಗುತ್ತೆ. ಆ್ಯಂಡ್ ಯಾವಾಗ ಬಿ ಎನ್ಕೌಂಟರ್ ಆಗುತ್ತೆ ಅಂದರೆ ಬ್ಲ್ಯಾಂಕಿಗೆ ಎನ್ಕೌಂಟರ್ ಆಗುತ್ತೆ, ಇಟ್ ಈಸ್ ದ ಎಂಡ್ ಆಫ್ ಸ್ಟೇಟ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಓಕೆನಾ? ಅವಾಗ ಏನಾಗುತ್ತೆ, ಬಿ ಅಗೇನ್ ರೈಟ್ ಸೈಡ್ ಅಂದರೆ ರೈಟಲ್ಲಿ ಎಷ್ಟು ನಂಬರ್ ಆಫ್ ಬ್ಲ್ಯಾಂಕ್ ಸ್ಪೇಸ್ ಆದರೂ ಇರ್ಬೋದು, ಬಿ ಅಂತ ಎಷ್ಟು ನಂಬರ್ ಆಫ್ ಬಿ ಆದರೂ ಇರ್ಬೋದು ಒಂದು ಬಿ ಎನ್ಕೌಂಟರ್ ಆದಮೇಲೆ. ಸೊ ಅವಾಗ ಏನಾಗುತ್ತೆ, ಎಕ್ಸ್ 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 ವೈ 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 ಬ್ಲ್ಯಾಂಕ್ ರೈಟಿಂಗ್ ಮೂವ್ ಆಗ್ತಿದೆ ಬೈ ಚೇಂಜಿಂಗ್ ಸ್ಟೇಟ್ Q3 ಟು Q4 ಅಲ್ವಾ. ಇವಾಗ Q4 ಈಸ್ ದ ಅನದರ್ ಒನ್ ಸ್ಟೇಟ್. ಅಗೇನ್ Q4 ಸ್ಟೇಟ್ ಆನ್ ಇನ್ಪುಟ್ ಬ್ಲ್ಯಾಂಕ್ ಏನು ಮಾಡಬೇಕು, Q4 ಸ್ಟೇಟಲ್ಲೇ ಇರುತ್ತೆ, ಬ್ಲ್ಯಾಂಕ್ ಇನ್ಪುಟ್ ಅಗೇನ್ ರೈಟಿಗೆ ಸುಮ್ಮನೆ ಮೂವ್ ಆಗ್ತಾ ಇರುತ್ತೆ. ಓಕೆನಾ? ರೈಟಲ್ಲಿ ಎಷ್ಟು ನಂಬರ್ ಆಫ್ ಬ್ಲ್ಯಾಂಕ್ಸ್ ಆದರೂ ಇರ್ಬೋದು. ನೋಡಿ ಅದನ್ನು ರೆಪ್ರೆಸೆಂಟ್ ಮಾಡಿ ತೋರಿಸ್ತೀನಿ. ಎಕ್ಸ್ 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 ವೈ 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 ಬಿ ಬಿ ಬಿ. ಓಕೆನಾ? ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಇಲ್ಲಿಗೆ ಬ್ಲ್ಯಾಂಕಿಗೆ ಎನ್ಕೌಂಟರ್ ಆದಮೇಲೆ ಫೈನಲ್ ಸ್ಟೇಟ್ Q4ಗೆ ಬಂದಿದೆ. ಸೊ ಇಲ್ಲಿಗೆ ನಮ್ಮ ಟ್ಯೂರಿಂಗ್ ಮೆಷಿನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಸ್ಟಾಪ್ ಆಗುತ್ತೆ. ಓಕೆನಾ? ಇನ್ನು ಮಿಕ್ಕಿದೆಲ್ಲ ಬ್ಲ್ಯಾಂಕ್. ಇದು ಟ್ರಾನ್ಸಿಷನ್ ಟೇಬಲ್ ಫಾರ್ ಟ್ಯೂರಿಂಗ್ ಮೆಷಿನ್. ಹಿಂಗೆ ಟ್ರಾನ್ಸಿಷನ್ ಟೇಬಲ್ನ ಬರ್ಕೊಳ್ಳೋದು ಫಾರ್ ಗಿವನ್ ಸ್ಟ್ರಿಂಗ್. ಓಕೆನಾ? ಹೆಂಗೆ ಬರೆಯೋದು ಅಂತ ಗೊತ್ತಾಯಿತು ಅಲ್ವಾ. ಫಸ್ಟ್ ಏನು ಮಾಡಬೇಕು, ಟೇಪ್ನ ಕನ್ಸಿಡರ್ ಮಾಡಿಬಿಟ್ಟು ಹೆಂಗೆ ಟ್ಯೂರಿಂಗ್ ಮೆಷಿನ್ ವರ್ಕ್ ಆಗುತ್ತೆ ಅಂತ ಅದನ್ನು ರೆಪ್ರೆಸೆಂಟ್ ಮಾಡ್ಕೊತ ಅದಕ್ಕೆ ಆಪರೇಷನ್ ಏನನ್ನ ಫಾಲೋ ಮಾಡಬೇಕು ಅನ್ನೋದನ್ನ ನಾವು ಟೇಬಲಲ್ಲಿ ಬರ್ಕೊತ ಹೋಗ್ತೀವಿ. ಇವಾಗ ಈ ಟ್ರಾನ್ಸಿಷನ್ ಟೇಬಲ್ಗೆ ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ನ ಬರೆಯೋದನ್ನ ನೋಡೋಣ ಹೆಂಗೆ ಬರೆಯೋದು ಅಂತ. ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ ಕರೆಕ್ಟಾಗಿ ಬರೀಬೇಕು ಅಂದರೆ ನೀವು ಈ ವ್ಯಾಲ್ಯೂಸ್ ಅಂದರೆ ರೆಪ್ರೆಸೆಂಟ್ ಮಾಡಿರ್ತೀರಾ ಅಲ್ವಾ, ಹೆಂಗೆ ವರ್ಕ್ ಆಗುತ್ತೆ ಟ್ಯೂರಿಂಗ್ ಮಿಷಿನ್, ಇದನ್ನು ಕರೆಕ್ಟು ಆರ್ಡರಲ್ಲಿ ಬರ್ಕೊಳ್ಳಿ. ಸೊ ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನಲ್ಲಿ ಮಿಸ್ಟೇಕ್ ಆಗಲ್ಲ. ಓಕೆನಾ? ಫಸ್ಟ್ ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ ಯಾವ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಈ ಸಿಂಬಲಿಂದ. ಫಸ್ಟ್ ನೋಡಿ, ಫಸ್ಟ್ ಏನಾಗುತ್ತೆ, Q0 ಸ್ಟೇಟ್ ಅದಾದಮೇಲೆ ಆನ್ ಇನ್ಪುಟ್ 0, ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು 0 0 1 1 1 ಬಿ. ಓಕೆನಾ? ನೆಕ್ಸ್ಟ್ ಏನಾಗುತ್ತೆ, ಫಸ್ಟ್ ಏನು ಎನ್ಕೌಂಟರ್ ಆಗ್ತಿದೆ, ಎಕ್ಸ್, ಅದಾದಮೇಲೆ Q1 0 0 1 1 1 ಬಿ. ಓಕೆನಾ? ನೆಕ್ಸ್ಟ್ ಎಕ್ಸ್ 0 Q1 0 1 1 1 ಬಿ. X 0 0 Q1 1 1 1 B. Next one, X 0 Q2 0 Y 1 1 B. X Q2 0 0 Y 1 1 B. Q2 X ನೋಡಿ, ಫಸ್ಟು ನಾವು ಯಾವುದ್ರಲ್ಲೇ ಆಗಲಿ ವ್ಯಾಲ್ಯೂಸ್ಗಿಂತ ಮುಂಚೆ ರೀಡ್ ರೈಟ್ ಎಡ್ದು ಬರ್ಕೋಬೇಕು, ಅದಾದಮೇಲೆ ಅದ್ರ ಬಾಕ್ಸ್ದು ವ್ಯಾಲ್ಯೂ ಬರಿಬೇಕು. ಓಕೆನಾ? ಸೊ Q2 X 0 0 Y 1 1 B. ಓಕೆನಾ? ನೆಕ್ಸ್ಟ್ ಇಲ್ಲಿಗೆ X Q0 0 0 Y 1 1 B. X Q1 0 Y 1 1 B. ಓಕೆನಾ? ನೆಕ್ಸ್ಟ್ X 0 Q1 Y 1 1 B. X 0 Y Q1 1 1 B. X 0 Q2 Y 1
ಬಿ. ನಿಮಗೆ ಇದು ನೆಕ್ಸ್ಟ್ ಯಾವುದಕ್ಕೆ ಹೋಗಬೇಕು ಅನ್ನೋದು ಕನ್ಫ್ಯೂಷನ್ ಆಗುತ್ತೆ ಅಂದರೆ ನೀವು ಇದನ್ನು ರೆಪ್ರೆಸೆಂಟ್ ಮಾಡಬೇಕಾದ್ರೇ ಇದಕ್ಕೆ ನಂಬರಿಂಗ್ ಮಾಡ್ಕೊಂಬಿಡಿ 1 2 3 4 ಅಂತ. ಆವಾಗ ಇನ್ಸ್ಟಂಟೇನಿಯಸ್ ಡಿಸ್ಕ್ರಿಪ್ಷನ್ ಬರೆಯೋದು ಫುಲ್ ಈಸಿ ಅನಿಸುತ್ತೆ. ಓಕೆನಾ. ನೆಕ್ಸ್ಟ್ ಇವಾಗ ಇದಾಯಿತು ಇಲ್ಲಿಗೆ. x q2 0 y 1 b. x q2 x 0 y 1 b. x q0 0 y 1 b. x q1 y 1 b. x y q1 y 1 b. x y q1 1 b. x y q2 y b. x q2 y b. x q2 x y b. x q0 y b. x y q3 y b. x y q3 y b. x y q3 b. x y b q4 b. x y b q4 b. ಸಾಕು. ಓಕೆನಾ. ಇದು ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್. ಇವಾಗ ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ ಹೆಂಗೆ ಬರೆಯೋದು ಅಂತ ಗೊತ್ತಾಯಿತು ಅಲ್ವಾ. ನೆಕ್ಸ್ಟ್ ಇವಾಗ ಡಯಾಗ್ರಾಮ್ ಅಂದರೆ ಟ್ರಾನ್ಸಿಷನ್ ಡಯಾಗ್ರಾಮ್ ಹೆಂಗೆ ಬರೆಯೋದು ಅಂತ ನೋಡೋಣ. ಯಾವುದು q0 ಇಸ್ ದ ಇನಿಷಿಯಲ್ ಸ್ಟೇಟ್ ಅಲ್ವಾ. ಫೈನಲ್ ಸ್ಟೇಟ್ ಯಾವುದು q4 ಇಸ್ ದ ಫೈನಲ್ ಸ್ಟೇಟ್. ಸೊ ಇನಿಷಿಯಲ್ ಸ್ಟೇಟ್ q0 ತಗೊಳ್ಳೋಣ. q0 ಆನ್ ಇನ್ಪುಟ್ 0 by replacing 0 with x, moving right side, q1 ಸ್ಟೇಟಿಗೆ ಹೋಗ್ತಿದೆ. ಸೊ q1. ಓಕೆನಾ. ಇವಾಗ ನೆಕ್ಸ್ಟ್ q1 ಆನ್ ಇನ್ಪುಟ್ 0 q1 ಸ್ಟೇಟ್ಗೆ ಹೋಗ್ತಿದೆ ಅಂದರೆ ಸೆಲ್ಫ್ ಆನ್ ಇನ್ಪುಟ್ 0 ಬೈ ರಿಪ್ಲೇಸಿಂಗ್ 0 ಇಟ್ ಸೆಲ್ಫ್ ರೈಟಿಂಗ್ ಮೂವ್ ಆಗ್ತಿದೆ. ಸೊ ಆರ್. ಓಕೆನಾ. ನೆಕ್ಸ್ಟ್ q2 ಆನ್ ಇನ್ಪುಟ್ 0 q2 ಆನ್ ಇನ್ಪುಟ್ 0 ಸೆಲ್ಫ್ ಲೂಪ್ ಆಗ್ತಿದೆ. ಸೊ ಸೆಲ್ಫ್ 0 ರಿಪ್ಲೇಸಿಂಗ್ ಬೈ 0 ಇಟ್ ಸೆಲ್ಫ್ ಮೂವಿಂಗ್ ಲೆಫ್ಟ್ ಸೈಡ್. ಓಕೆನಾ. ಇವಾಗ 0 ಇನ್ಪುಟ್ದು ಕಂಪ್ಲೀಟ್ ಆಯ್ತಲ್ವಾ. ನೆಕ್ಸ್ಟ್ 1 ಇನ್ಪುಟ್ಗೆ ಏನಿದೆ q1 ಇದೆ. ಸೊ q1 ಇಂದ 1 ಇನ್ಪುಟ್ಗೆ q2 ಸ್ಟೇಟಿಗೆ ಹೋಗ್ತಿದೆ. q2 ಸ್ಟೇಟಿಗೆ ಬೈ ರಿಪ್ಲೇಸಿಂಗ್ 1 with y ಬೈ ಮೂವಿಂಗ್ ಲೆಫ್ಟ್ ಸೈಡ್ ಎಲ್. ಓಕೆನಾ. ನೆಕ್ಸ್ಟ್ ಒಂದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಎಕ್ಸ್ ಇನ್ಪುಟ್ ನೋಡೋಣ. ಎಕ್ಸ್ ಇನ್ಪುಟ್ ಯಾವುದಿದೆ q2 ಸ್ಟೇಟಿಗಿದೆ. q2 ಸ್ಟೇಟಿಂದ q1 ಸ್ಟೇಟಿಗೆ ಹೋಗ್ತಿದೆ, q0 ಸ್ಟೇಟಿಗೆ. ಸೊ ಬೈ ರಿಪ್ಲೇಸಿಂಗ್ x with x ಇಟ್ ಸೆಲ್ಫ್. ಸೊ x with x ಬೈ ಮೂವಿಂಗ್ ರೈಟ್ ಸೈಡ್.
ಓಕೆನಾ. ನೆಕ್ಸ್ಟ್ ಆನ್ ಇನ್ಪುಟ್ ವೈ ಬರೆಯೋಣ. ಕ್ಯೂ ನಾಟ್ ಸ್ಟೇಟ್ ಆನ್ ಇನ್ಪುಟ್ ವೈ Q3 ಹೋಗ್ತಿದೆ. ಕ್ಯೂ ನಾಟ್ ಸ್ಟೇಟ್ ಆನ್ ಇನ್ಪುಟ್ ವೈ ಬೈ ರಿಪ್ಲೇಸಿಂಗ್ ವೈ ಇಟ್ ಸೆಲ್ಫ್ ಮೂವಿಂಗ್ ರೈಟ್ ಸೈಡ್ ಎಲ್ಲಿಗೆ ಹೋಗ್ತಿದೆ, Q3 ಸ್ಟೇಟಿಗೆ ಹೋಗ್ತಿದೆ. ಓಕೆನಾ, Q3. ನೆಕ್ಸ್ಟ್ Q1 ಆನ್ ಇನ್ಪುಟ್ ವೈ Q1 ಅಲ್ಲೇ ಇರುತ್ತೆ. ಬೈ ರಿಪ್ಲೇಸಿಂಗ್ ವೈ ವಿತ್ ವೈ ರೈಟ್ ಸೈಡ್, ವೈ ರೈಟ್ ಸೈಡ್. ಓಕೆನಾ. ನೆಕ್ಸ್ಟ್ Q2 ಆನ್ ಇನ್ಪುಟ್ ವೈ Q2 ಅಲ್ಲೇ ಇರುತ್ತೆ. ಬೈ ರಿಪ್ಲೇಸಿಂಗ್ ವೈ ವಿತ್ ವೈ ಲೆಫ್ಟ್ ಸೈಡ್ ಮೂವ್ ಆಗುತ್ತೆ. ಸೊ ವೈ ಬೈ ರಿಪ್ಲೇಸಿಂಗ್ ವೈ ಇಟ್ ಸೆಲ್ಫ್ ಲೆಫ್ಟ್ ಸೈಡ್ ಮೂವ್ ಆಗ್ತಿದೆ. ನೆಕ್ಸ್ಟ್ Q3 ಆನ್ ಇನ್ಪುಟ್ ವೈ Q3 ಸ್ಟೇಟ್ಸ್ ಅಲ್ಲೇ ಇರುತ್ತೆ. ಬೈ ರಿಪ್ಲೇಸಿಂಗ್ ವೈ ವಿತ್ ವೈ ಇಟ್ ಸೆಲ್ಫ್ ಮೂವಿಂಗ್ ರೈಟ್ ಸೈಡ್. ಓಕೆನಾ. ಇವಾಗ ವೈ ಇನ್ಪುಟ್ ಕಂಪ್ಲೀಟ್ ಆಯ್ತಾ. ನೆಕ್ಸ್ಟ್ ಬ್ಲ್ಯಾಂಕ್ ಅಲ್ಲಿ ನೋಡೋಣ. ಬ್ಲ್ಯಾಂಕ್ ಅಲ್ಲಿ ಯಾವ್ದಿದೆ, Q3 ಆನ್ ಇನ್ಪುಟ್ ಬಿ Q4ಗೆ ಹೋಗ್ತಿದೆ. Q4 ಇಸ್ ದ ಫೈನಲ್ ಸ್ಟೇಟ್. Q3 ಇಂದ ಆನ್ ಇನ್ಪುಟ್ ಬಿ ಬ್ಲ್ಯಾಂಕ್ ಆಗಿ Q4 ಸ್ಟೇಟಿಗೆ ಚೇಂಜ್ ಆಗ್ತಿದೆ ಬೈ ಮೂವಿಂಗ್ ರೈಟ್ ಸೈಡ್. ಅದಾದಮೇಲೆ Q4 ಆನ್ ಬಿ ಸೆಲ್ಫಿಗೆ ಹೋಗ್ತಿದೆ ಬೈ ರಿಪ್ಲೇಸಿಂಗ್ ಬಿ ಇಟ್ ಸೆಲ್ಫ್ ಮೂವಿಂಗ್ ರೈಟ್ ಸೈಡ್. ಓಕೆನಾ. ಕ್ವೆಶನ್ ಅಲ್ಲಿ ಆಲ್ಮೋಸ್ಟ್ ಮೆನ್ಷನ್ ಮಾಡ್ತಾರೆ ಟ್ರಾನ್ಸಿಷನ್ ಟೇಬಲ್ ಬರಿಬೇಕಾ ಆ್ಯಂಡ್ ಇನ್ಸ್ಟಂಟೇನಿಯಸ್ ಡಿಸ್ಕ್ರಿಪ್ಷನ್ ಬರಿಬೇಕಾ, ಟ್ರಾನ್ಸಿಷನ್ ಡಯಾಗ್ರಾಮ್ ಬರಿಬೇಕಾ ಅಂತ. ಆಲ್ಮೋಸ್ಟ್ ಎಲ್ಲ ಕ್ವೆಶನಲ್ಲೂ ಟ್ರಾನ್ಸಿಷನ್ ಟೇಬಲ್ ಬರೆಯೋದಕ್ಕೆ ಕೊಡ್ತಾರೆ. ಆ್ಯಂಡ್ ದಿಸ್ ರೆಪ್ರೆಸೆಂಟೇಷನ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ಇದನ್ನು ನೀಟಾಗಿ ರೆಪ್ರೆಸೆಂಟ್ ಮಾಡಿ. ಆ್ಯಂಡ್ ಸ್ಟ್ರಿಂಗ್ನ ನೀವು ಎಕ್ಸಾಮಲ್ಲಿ ಇಷ್ಟು ದೊಡ್ಡ ಸ್ಟ್ರಿಂಗ್ನ ತೊಗೊಂಡು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಯು ಕ್ಯಾನ್ ಟೇಕ್ 0 0 1 1 ಅಂದರೆ 2 ನಂಬರ್ದು ತೊಗೋಬೋದು. ಆರ್ 0 1 ಅಷ್ಟೇ ತೊಗೊಂಡು ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ಓಕೆನಾ. ಒಟ್ಟಿನಲ್ಲಿ ಅದಕ್ಕೆ ಟ್ರಾನ್ಸಿಷನ್ ಡಯಾಗ್ರಾಮು ಮತ್ತು ರೆಪ್ರೆಸೆಂಟೇಷನ್ ಕರೆಕ್ಟಾಗಿ ಮಾಡಿರಬೇಕು. ಅಂದರೆ ಎನ್ಕೌಂಟರ್ Q0 ಆನ್ ಎನ್ಕೌಂಟರ್ 0 ಆದಾಗ ಯಾವ ಆಪರೇಷನ್ ಮಾಡಬೇಕು, ಆ್ಯಂಡ್ 1 ಆದಾಗ ಯಾವ ಆಪರೇಷನ್ ಮಾಡಬೇಕು, ಬಿ ಆದಾಗ ಯಾವ ಆಪರೇಷನ್ ಮಾಡಬೇಕು, ಅಂದರೆ ಯಾವ ಸ್ಟೇಟಿಂದ ಯಾವ ಸ್ಟೇಟಿಗೆ ಚೇಂಜ್ ಮಾಡ್ತಿದ್ದೀವಿ ಆ್ಯಂಡ್ ಯಾವ ವ್ಯಾಲ್ಯೂನ ರಿಪ್ಲೇಸ್ ಮಾಡ್ತಾ ಇದ್ದೀವಿ, ಅದಾದಮೇಲೆ ಲೆಫ್ಟಿಗೆ ಮೂವ್ ಮಾಡ್ತಿದ್ದೀವ ರೈಟಿಗೆ ಮೂವ್ ಮಾಡ್ತಿದ್ದೀವ, ಇಷ್ಟನ್ನು ನಾವು ಟ್ರಾನ್ಸಿಷನ್ ಟೇಬಲಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆನಾ. ಇವೆರಡು ಕಂಪಲ್ಸರಿ ಇರುತ್ತೆ, ರೆಪ್ರೆಸೆಂಟೇಷನು ಮತ್ತು ಟ್ರಾನ್ಸಿಷನ್ ಟೇಬಲ್. ಅದಾದಮೇಲೆ ಟ್ರಾನ್ಸಿಷನ್ ಡಯಾಗ್ರಾಮ್, ಇನ್ಸ್ಟಂಟೇನಿಯಸ್ ಡಿಸ್ಕ್ರಿಪ್ಷನ್ ಅವ್ರು ಏನಾದರೂ ಮೆನ್ಷನ್ ಮಾಡಿ ಬರಿಬೇಕು ಅಂತ ಕೊಟ್ಟಿದ್ರೆ ಅಷ್ಟೇ ಬರೀರಿ. ಓಕೆನಾ. ಇಲ್ಲಾಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಇದನ್ನು ಬರೆಯೋದಕ್ಕೆ. ರೆಪ್ರೆಸೆಂಟೇಷನು ಟ್ರಾನ್ಸಿಷನ್ ಟೇಬಲ್ನ ಕರೆಕ್ಟಾಗಿ ಬರೀರಿ. ಓಕೆನಾ. ಇದು ತುಂಬ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಪಕ್ಕಾ ಕ್ವೆಶನ್ ಬಂದೇ ಬರುತ್ತೆ. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ನಿಮಗೆ ಇದ್ರ ಮೇಲೆ ಅನದರ್ ಒನ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.